ಈ ಫೋಟೋಲಿ ನನ್ನ ಏಜ್ ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ. ಸೊ ಮನೆ ಶಿಫ್ಟಿಂಗ್ ಬಗ್ಗೆ ಅವ್ರ ಹತ್ರ ಕೇಳಿದೆ. ಏನಪ್ಪ ಅದೇ ಓಕೆ ಅಲ್ವಾ, ಇನ್ನೇನು ಬೇಕು? ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ಯಾವ್ದು ತಗೊಳ್ಳೋದು ಏನು ಅಂತ ಹೇಳ್ಬಿಟ್ಟು. ನಂಗೆ ತುಂಬಾ ಅಟ್ರಾಕ್ಟಿವ್ ಅನ್ಸುತ್ತೆ ಮನೇಲಿ ಇಟ್ಟಾಗ ನೋಡೋದಕ್ಕೆ. ಈ ಕೇಸಲ್ಲಿ ರಿಟರ್ನ್ ಮಾಡಲ್ಲ ಸರ್ ನಾವು. ನನ್ನ ಡ್ರೀಮ್ ಫ್ರಿಡ್ಜ್ ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಐ ಹೋಪ್ ಅಮ್ಮಗೆ ಇಷ್ಟ ಆಗುತ್ತೆ ಅಂತ. ಫೈನಲಿ ಪ್ಯಾಕಿಂಗ್ ಆಯ್ತು. ಅಮ್ಮ ಬಂದ್ರು, ನೋಡೋಣ ಅವ್ರಿಗೆ ರಿಯಾಕ್ಷನ್ ಏನಿರುತ್ತೆ ಅಂತ ಹೇಳ್ಬಿಟ್ಟು. 1,000 ರೂಪಾಯಿ ಬೇಕಾ ನಿಮ್ಗೆ ಅಥವಾ ಗಿಫ್ಟ್ ಬೇಕಾ? ಇದು ನಮ್ಮ ದೊಡ್ಡಮ್ಮ ಮನೆಯಿಂದ ಹಾಲು ತರ್ತೀವಲ್ಲ ಅದು. ಸೊ ದೊಡ್ಡ ಪಾತ್ರಲ್ಲಿದೆ ನೋಡಿ. ಒಂದೇ ಸಲ 4 ಲೀಟರ್ ತಂದುಬಿಡ್ತಾರಮ್ಮ ಓದಾಗಲೆಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇದು ಐಕಿಯಿಂದ ತಂದಿದ್ದು. ನಮ್ಮಮ್ಮ ಸ್ಟಿಕ್ಕರ್ನು ತೆಗೆದಂಗೆ ಅದ್ರ ಮೇಲೆ ಹರಿತವ್ರೆ. ನಮ್ಮಲ್ಲಿ ಇವತ್ತು ತಿಂಡಿ ಬಂದ್ಬಿಟ್ಟು ಚಪಾತಿ. ಹಾಯ್ ಹಲೋ ನಮಸ್ಕಾರ, ನಾನು ಧನುಷ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇಳಿದ್ದೆ 2-3 ವೀಡಿಯೋಸ್ ಹಿಂದೆ ನಾನೊಂದು ಬಿಗ್ಗೆಸ್ಟ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ಬಿಟ್ಟು. ಸೊ ಅದು ಏನು ಶಾಪಿಂಗ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ವೆಯ್ಟ್ ಆ್ಯಂಡ್ ವಾಚ್ ಗೈಸ್. ಇವಾಗ ಅಪ್ಪ ಕೂಡ ನನ್ನ ಜೊತೆ ಬರ್ತಾ ಇದ್ದಾರೆ. ಅಪ್ಪಾಜಿ ಶೇಕ್ ಹ್ಯಾಂಡ್. ಅಮ್ಮಂಗೆ ಇವತ್ತು ಫುಲ್ ಸರ್ಪ್ರೈಸ್ ಮಾಡೋಣ ಆಯಿತಾ? ಏನು ತರ್ತಿದ್ದೀವಿ ಹೇಳ್ರಿ ಇವತ್ತು? ಸ್ಟವ್. ಸೊ ಗೈಸ್ ಇವಾಗ ಆಟೋ ಬುಕ್ ಮಾಡಿದ್ದೀವಿ. ಸೊ ಹೊರಡೋಣ, ಲೆಟ್ಸ್ ಗೋ. ನಂದೊಂದು ಫೋಟೋ ಸಿಕ್ಕಿದೆ. ಸೊ ಇದರಲ್ಲಿ ನಂದು ನಮ್ಮ ಅಣ್ಣಂದು ಫೋಟೋ ಇರೋದು. ನಾನು ಈ ಫೋಟೋಲಿ ನನ್ನ ಏಜ್ ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ, ಅಥವಾ ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ದೆ ಅಂತ ಹೇಳ್ಬಿಟ್ಟು. ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಇದನ್ನ ಅಂತ ಹೇಳ್ಬಿಟ್ಟು. ಗೈಸ್ ಅಂತೂ ಇಂತೂ ಆಟೋ ಬಂತು. ಇವಾಗ ಅದರಲ್ಲಿ ಹೋಗುವ, ಲೆಟ್ಸ್ ಗೋ. ಗೈಸ್ ನಾನಿವಾಗ ಕ್ರೋಮಾ ಹತ್ರ ಬಂದೆ. ಆ್ಯಕ್ಚುಲಿ ಒಂದು 2-3 ಕಡೆ ಚೆಕ್ ಮಾಡಿ ಎಲ್ಲಿ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಅಲ್ಲಿ ತೊಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಬಿಕಾಸ್ ಸುಮ್ಮನೆ ಅನ್ನೆಸೆಸರಿ ವೇಸ್ಟ್ ಮಾಡಬಾರ್ದಲ್ಲ. ತೊಗೋಬೇಕಾದ್ರೂ ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡಿ ತೊಗೋಬೇಕಾಗುತ್ತೆ. ಹಾಗಾಗಿ ಗೈಸ್ ನಾವು ಆ್ಯಕ್ಚುಲಿ ಈ ಒಂದು ವರ್ಷನ ಚೆಕ್ ಮಾಡ್ತಿದ್ದೀನಿ M4ನ ತೊಗೊಳೋದಕ್ಕೆ. ಗೈಸ್ ಆ್ಯಕ್ಚುಲಿ HDFCಲಿ ಕಾರ್ಡಲ್ಲಿ ತೊಗೊಂಡ್ರೆ 5,000 ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಾರ್ಡ್ ಅಪ್ಲೈ ಮಾಡಿ ತೊಗೋಣ ಅಂತ ಬಂದರೆ 1ನೇ ತಾರೀಕಿಂದ HDFC ಕ್ರೆಡಿಟ್ ಕಾರ್ಡ್ಗೆ ಆ ಫೆಸಿಲಿಟಿನ ತೆಗೆದುಬಿಟ್ಟಿದ್ದಾರೆ. ಸೊ ಇವಾಗ ICICI ಕ್ರೆಡಿಟ್ ಕಾರ್ಡ್ ಮಾಡಿಸಿ ಅದರಲ್ಲಿ 10,000 ಡಿಸ್ಕೌಂಟ್ ತೊಗೊಳೋದಕ್ಕೆ ಇವಾಗ ICICI ಕ್ರೆಡಿಟ್ ಕಾರ್ಡ್ ಮಾಡಿಸ್ಬೇಕು. ಅದಾದಮೇಲೆ ಬರಬೇಕು ತೊಗೊಳೋದಕ್ಕೆ. ಸೊ ಅದೇ ಅಜಗಜಾಂತರ ಆಗೋಯ್ತು. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನನಗೆ ಇಲ್ಲೇ ಗೋಲ್ಡ್ಸ್ ಜಿಮ್ ಕಣ್ಣಿಗೆ ಬಿತ್ತು. ಸೊ ತುಂಬ ಯಾರೋ ನನಗೆ ಮೆಸೇಜ್ ಹಾಕಿದ್ರಿಲ್ಲ ಅದರಲ್ಲಿ ಗೋಲ್ಡ್ ಜಿಮ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ಅವತ್ತು ಕಣ್ಣಿಗೆ ಬಿದ್ದಿರಲಿಲ್ಲ. ಸೊ ಪ್ರಾಬ್ಲಿ ಇನ್ನೊಂದಿನ ಬಂದು ಚೆಕ್ ಮಾಡ್ತೀನಿ. ಈ ಏರಿಯಾದಿಂದ ಶಿಫ್ಟ್ ಆಗಲಿಲ್ಲ ಅಂತಂದರೆ ಬಿಕಾಸ್ ನೆನ್ನೆ ಅಣ್ಣ ಎಲ್ಲ ಬಂದಿರಲ್ಲ. ಸೊ ಏನೋ ಪ್ಲಾನಿಂಗ್ ನಡೀತಿದೆ ಅಂತ ಹೇಳಿದಲ್ಲ. ಸೊ ಮನೆ ಶಿಫ್ಟಿಂಗ್ ಬಗ್ಗೆ ಅವ್ರ ಹತ್ರ ಕೇಳಿದೆ. ಸೊ ಇವಾಗ ಬರೀ ನಾನು ಅಪ್ಪ ಅಮ್ಮ ಮೂವ್ ಆಗ್ತೀವಿ. ಸೊ ಇವಾಗ 2 BHK ಮೂವ್ ಆಗ್ತಾ ಇದ್ದೀವಿ. ಆನ್ ದ ವೇ ಇಲ್ಲೇ ಬೇಕ್ರಿಗೆ ಬಂದ್ವಿ. ಆ್ಯಂಡ್ ಮನೆ ಏನು ತೊಗೋಬೋದು ಅಂತ ಕೇಳ್ತಾ ಇದ್ದೀನಿ. ಅಪ್ಪಂಗೆ ಇದಿಷ್ಟ ಅಂತೆ. ಸೊ ಏನಪ್ಪ ಅದೇ ಓಕೆ ಅಲ್ವಾ, ಇನ್ನೇನು ಬೇಕು? ಸೊ ಇದೊಂದು ಬೇಕಂತ. ಇದ್ರಲ್ಲಿ ಬಾದಾಮಿ ಎಲ್ಲ ಇದೆ. ಸೊ ಅದನ್ನು ಮತ್ತೆ ಅದನ್ನು ತೊಗೋಬೇಕು. ಆ್ಯಂಡ್ ನಾವು ಇದನ್ನು ಟ್ರೈ ಮಾಡಿದ್ವಿ ಅಲ್ಲ, ಈ ಪಕೋಡ ಟ್ರೈ ಮಾಡಿದ್ವಿ. ಬಟ್ ಅದು ಬೇಡವಂತೆ. ಆ್ಯಂಡ್ ಇಲ್ಲೂ ಅಷ್ಟೇ ಏನು ಪಪ್ಸು, ಸಮೋಸ, ಸ್ಮಾಲ್ ಪಿಜ್ಜಾ ಅದೆಲ್ಲ ಏನೇನೋ ಇದೆ. ಸೊ ಪಪ್ಸ್ ತೊಗೋತಾ ಇದ್ದೀವಿ. ತಿನ್ನೋಕ್ಕೆ ಸಖತ್ ಹಸುವಾಗ್ಬಿಡಿದೆ. ಇಲ್ಲಿ ಎಷ್ಟು ವೆಹಿಕಲ್ಸ್ ಹೋಗ್ತಾ ಇದೆ ನೋಡಿ ಮುಂದೆಗಡೆ. ಆ್ಯಂಡ್ ನಾವಿಲ್ಲಿ 3 ಜನ ಇಲ್ಲಿ ಕುತ್ಕೊಂಡು ನಂದು ಸಮೋಸ, ಪಪ್ಸು ಮತ್ತು ಕಚೋರಿ ತಿಂತಾ ಇದ್ದೀವಿ. ಇವಾಗ ತಿಂದ್ಕೊಂಡು ಒಳಗಡೆ ಏನು ತೊಗೊಂಡ್ವಿ ಅದನ್ನು ಪಾರ್ಸಲ್ ತೊಗೊಂಡು ಸ್ಟವ್ ತೊಗೊಂಡು ಹೋಗೋಣ. ಗೈಸ್ ಮನೆಗೆ ಒಂದಷ್ಟು ಪಾರ್ಸಲ್ ಕೂಡ ತೊಗೊಂಡಾಯ್ತು ಐಟಮ್ಸು. ಇವಾಗ ಇಲ್ಲೊಂದು ಸ್ಟೋರ್ ಇದೆ, ಪ್ರೆಸ್ಟೀಜ್ ಅಂತ ಏನೋ ಸ್ಟೋರ್ ಇದೆ, ಓಕೆನಾ? ಸೊ ಅಲ್ಲಿ ಹೋಗಿ ಸ್ಟವ್ನ ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಐ ಹೋಪ್ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಲೆಟ್ಸ್ ಸಿ ಎನಿವೇಸ್. ಗೈಸ್ ಟೋಟಲಿ ಇಲ್ಲಿ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ತುಂಬ ಜಾಸ್ತಿ ಇದೆ. ಲೈಕ್ ಆಲ್ಮೋಸ್ಟ್ 11,000 ಮತ್ತು ಆ ಕಡೆದು 15,000 ಎಲ್ಲ ಇದೆ. ಸೊ ಹಾಗಾಗಿ ಬೇರೆ ಕಡೆ ಚೆಕ್ ಮಾಡೋಣ ಅಂದ್ಕೊಂಡು. ಬಿಕಾಸ್ ದಿಸ್ ಇಸ್ ಟೂ ಮಚ್ ಅಂತ ಅನ್ನಿಸ್ತು. ನಿಮಗೇನು ಅನಿಸ್ತದೆ? ಜಾಸ್ತಿ ಅನ್ನಿಸ್ತಾ ಕಮ್ಮಿ ಅನ್ನಿಸ್ತಾ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮನೇಲಿರೋ ನಿಮ್ಮನೇಲಿರೋ ಸ್ಟವ್ ಡಬಲ್ ಸ್ಟವ್, ತ್ರಿಬಲ್ ಸ್ಟವ್ ಅಥವಾ 4 ಇರೋವಂಥ ಸ್ಟವ್ ಕಮೆಂಟ್ ಮಾಡಿ. ಇವಾಗ ಮೇಲ್ಗಡೆ ಸ್ಟೋರ್ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಬಂದು ಚೆಕ್ ಮಾಡೋಣ ಅಂತ ಕೇಳ್ಬಿಟ್ಟು ಬಂದೆ. ಇಲ್ಲಿ ಇವ್ರ ಹತ್ರನೂ HDFC ಕ್ರೆಡಿಟ್ ಕಾರ್ಡ್ ಇಲ್ವಂತೆ. ಎಲ್ಲ ಕಡೆ ರಿಮೂವ್ ಮಾಡಿಬಿಟ್ಟಿದ್ದಾರೆ. ನೀವು ತೊಗೋತಾಯಿದ್ರೆ ಸ್ಟಾಪ್ ಮಾಡಿಬಿಡಿ, ತೊಗೋಬೇಡಿ HDFC ಕ್ರೆಡಿಟ್ ಕಾರ್ಡ್ನ ಬೆನಿಫಿಟ್ಸ್ಗೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಯಾವುದೋ ಇದೆ ನೋಡಿ. ಇದನ್ನ ಕೂಡ ಹಿಂಗೆ ಲಾಕ್ ಮಾಡ್ಬೋದಂತೆ. ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ. ತುಂಬ ಯೋಚನೆ ಮಾಡ್ತಾ ಇದ್ದೀನಿ ಯಾವ್ದು ತೊಗೊಳ್ಳೋದು ಏನು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುವಂಥ ಆಪ್ಷನ್ಸ್ ಎಲ್ಲ ಇದೆ. ಬಟ್ ಏನಂತಂದರೆ ಈಗ ಸ್ವಂತ ಮನೆ ಇಲ್ದಲೇ ಇರೋದ್ರಿಂದ ನಾವು ತುಂಬ ಎಕ್ಸ್ಪೆನ್ಸಿವ್ ಇರೋದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಏನಂತಾರೆ ವರ್ತಿರಲ್ಲ. ಸೊ ಸದ್ಯಕ್ಕೆ ಇದನ್ನ ತೊಗೊಂಡು ಇದು ಅರೌಂಡ್ 7,000 ಸಮಥಿಂಗ್ ಏನೋ ಬೀಳ್ತಾ ಇದೆ. ಸೊ ಇದು ಮತ್ತು ಇದು ನಂಗೆ ತುಂಬ ಇಷ್ಟ ಆಗಿತ್ತು. ಬಟ್ ಅದು 24,000 ರೇಂಜಲ್ಲಿ ಸಮಥಿಂಗ್ ಏನೋ ಇದೆ. ಸೊ ಹಾಗಾಗಿ ಸ್ವಂತ ಮನೆ ಮಾಡಿದಾಗ ಬೇಕಂದರೆ ಇದರಿಂದ ಅದಕ್ಕೆ ಅಪ್ಡೇಟ್ ಮಾಡಿದ್ರೆ ಆಯಿತು. ಸೊ ಹಾಗೆ ಸದ್ಯಕ್ಕೆ ತೊಗೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಏನಪ್ಪಾಜಿ ನಿಮ್ಗೇನು ಅನ್ನಿಸ್ತಿದೆ? ಓಕೆನಾ? ಯಾವುದು ಓಕೆ? ನಿಮಗೆ ಅದು ಇಷ್ಟ ಆಯಿತು? ಅದೇ ಸಾಕಾ? ಸೊ ಹಾಗಾಗಿ ವಿಲ್ ಗೋ ವಿತ್ ದಿಸ್. ಗೈಸ್ ನಂಗೆ ಇದ್ರ ಮೇಲಿಂದ ಮನ್ಸು ಹೋಗ್ತಾನೆ ಇಲ್ಲ.
21,900 ಆಗುತ್ತಂತೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ನಂಗೆ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಬಟ್ ನಾಟ್ ಜಸ್ಟ್ ಎಕ್ಸ್ಪೆನ್ಸಿವ್, ಅದ್ರ ಲುಕ್ ಕೂಡ ತುಂಬ ಚೆನ್ನಾಗಿದೆ. ಅವರು ಕೂಡ ಹೇಳಿದ್ರು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಮ್ಮಂಗೆ ಗಿಫ್ಟ್ ಕೂಡ ಕೊಡ್ತಾ ಇರೋದು ಬೇರೆ. ಇದು ಆಲ್ ಸಡನ್ ಡಿಸೈಡ್ ಮಾಡಿದ್ದು, ಬಿಕಾಸ್ ಅಮ್ಮನೂ ಮೊನ್ನೆ ವ್ಲಾಗಲ್ಲೆಲ್ಲ ಹೇಳ್ತಾ ಇದ್ರು ದ್ಯಾಟ್ ಹೊಸ ಗ್ಯಾಸ್ ತೊಗೋಬೇಕು ಅಂತ, ನಮ್ಮದು ಹೊಸ ಸ್ಟವ್ ತೊಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಮನೇಲಿ ಇದು ವಾಷಿಂಗ್ ಮಿಷಿನ್ ಇದೆ, ಅದನ್ನು ಕೂಡ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಸೊ ಮಿಡಲಲ್ಲಿ ಡೋರ್ ಬರುತ್ತಲ್ಲ, ಸೊ ಆ ಥರದ್ದು ನಾನು ಅವಾಗ ಎಲ್ಲರ ಮನೇಲೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೋತಿದ್ದೆ. ಸೊ ಇಲ್ಲೆಲ್ಲ ಇದೆ ನೋಡಿ. ಬಟ್ ನನಗಿಷ್ಟ ಆಗಿದ್ದು ಯಾವುದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ನಾನು ನೋಡಿದಂಥ ವಾಷಿಂಗ್ ಮಿಷಿನ್ಸ್ ಅಂದರೆ ನನಗೆ ತುಂಬ ಇಷ್ಟ ಆಗ್ತಿದ್ದು ಅಂತಂದರೆ ಸ್ವಲ್ಪ ಈ ಥರ ಇರೋದು ನಂಗೆ ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ ಮನೇಲಿ ಇಟ್ಟಾಗ ನೋಡೋದಕ್ಕೆ. ಐ ಥಿಂಕ್ ಇವ್ರದ್ದು ವೈಟ್ ಕಲರ್ ಇಲ್ಲ ಅನ್ಸುತ್ತೆ, ವೈಟ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ವೈಟ್ ಕಲರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಗೈಸ್. ಅಮ್ಮಂಗೂ ಇಷ್ಟ ಆಗಬೇಕು ಅದೊಂದು ಇನ್ನೊಂದಿರೋದು. ಸೊ ಅವರಿಗೆ 4 ಇರೋದು ಸಿಕ್ಕಿದ್ರೆ ಸ್ಟವ್ ಸಾಕು ಅಂತ ಖುಷಿಯಾಗಿಬಿಡ್ತಾರೆ. ಬಟ್ ಆದರೂ ನಾನು ಯೋಚನೆ ಮಾಡಬೇಕು ಅನ್ನೋ ಲಾಂಗ್ ಟರ್ಮ್ ಅಂತನೋ ಅಥವಾ ಸದ್ಯಕ್ಕೆ ಅಂತ ಏನು ಅಂತ ಯೋಚನೆ ಮಾಡಿ ತೊಗೋಬೇಕು. ಆ್ಯಂಡ್ ಇಲ್ಲಿ ಓವನ್ಸ್ಗಳೆಲ್ಲ ಇರೋಂಗಿದೆ. ಓವನ್ ತಾನೆ? ಇಲ್ಲ ಇದು ಲಾಕರ್ ಇದೆ. ಸೊ ಗೈಸ್ ಇಲ್ಲಿ ಓವನ್ ಎಲ್ಲ ಇದೆ. ಹಾಕಿ ಲಾಕ್ ಮಾಡೋದು. ಇನ್ನೇನಿದೆ, ಇನ್ನೂ ಒಂದಷ್ಟು ಸ್ವಲ್ಪ ಐಟಮ್ಸ್ ಎಲ್ಲ ಚೆಕ್ ಮಾಡೋಣ ಅನ್ಕೋತಿದ್ದೀನಿ. ಆ್ಯಂಡ್ ದೇ ಹ್ಯಾವ್ ಡಬಲ್ ಡೋರ್ ಫ್ರಿಡ್ಜ್ ಕೂಡ ಇದೆ ನೋಡಿ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ಮೈ ಡ್ರೀಮ್, ಮನೆಗೆ ತರಬೇಕು ಅಂತ ಹೇಳ್ಬಿಟ್ಟು. ಬಿಕಾಸ್ ಎಲ್ಲ ತುಂಬಿಟ್ಟಿರ್ತೀವಿ ಆ್ಯಂಡ್ ಸದ್ಯಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಬೇಡ ಅಂದ್ಕೊಂಡಿದ್ದೀನಿ. ಗೈಸ್ ಆ್ಯಕ್ಚುಲಿ ಗೋದ್ರೇಜ್ ಇದೆ ನೋಡಿ, ಇದು ಚೆನ್ನಾಗಿದೆ, ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಇಲ್ಲ ನೀವು ನೋಡಿದ್ರೆ ಇದು ಚೆನ್ನಾಗಿದೆ. ಬಟ್ ನನಗೆ ಡಬಲ್ ಡೋರ್ ತೊಗೋಬೇಕು ಅಂತ ಆಸೆ. ಹೌದಾ? ಆ್ಯಂಡ್ ಸರ್ನ ಕೇಳಿದೆ ನಮ್ಮದು ಎಷ್ಟಕ್ಕೆ ತೊಗೋತಾರೆ ಅಂತ. 2,000ಕ್ಕೆ ಅಂದರು. 22,000ಕ್ಕೆ ತೊಗೊಂಡಿರೋದು ಹೊಟ್ಟೆ ಹೊರದೋಯ್ತು ನನಗೆ. ಈ ಕೇಸಲ್ಲಿ ರಿಟರ್ನ್ ಮಾಡಲ್ಲ ಸರ್ ನಾವು. ಗೈಸ್ ನನಗಂತೂ ಇದ್ರ ಮೇಲಿರೋ ಮನ್ಸು ಹೋಗ್ತಾ ಇಲ್ಲ. ಆ್ಯಂಡ್ ಇದನ್ನು ತೊಗೋಬೇಕು ಅಂತಿದೆ. ಏನು ಮಾಡೋದು ಬರುತ್ತೆ ನಿಮ್ಮ ಇಷ್ಟ. ನಾನು ಕೇಳಿದ್ರೆ ತಗೊಳ್ಳಿ, ಸದ್ಯಕ್ಕೆ ವೆರಿ ಡಿಫಿಕಲ್ಟ್ ಟು ಡಿಸೈಡ್ ಗೈಸ್. 21,900 ಇಲ್ಲ, ನನಗೆ ತುಂಬ ಇಷ್ಟ ಆಯಿತು. ಸೊ ಗೈಸ್ ನನ್ನ ಡ್ರೀಮ್ ಫ್ರಿಡ್ಜ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಒಟ್ಟಿಗೆ ಬರ್ತಾನಿಲ್ಲ ಅದು ಇದೆ ನೋಡಿ. ನಾನು ಇವಾಗ ಅದು 7,000 ಏನಿತ್ತು ಅದ್ರ ಜೊತೆನೇ ಹೋಗ್ತಾ ಇದ್ದೀನಿ. ನನಗೆ ಎಷ್ಟು ಕನ್ವಿನ್ಸ್ ಮಾಡಿದ್ದಾರೆ ಅಂದರೆ ಅಪ್ಪನೂ ಸಾಕು ಅಷ್ಟೇ. ಬರೋದು ಕೂಡ ಫಸ್ಟ್ ಟೈಮ್ ತೊಗೋತಿರೋದಲ್ವ, ಗ್ಲಾಸ್ ಯಾವ ಥರ, ಬಿಕಾಸ್ ಇಷ್ಟು ದಿನ ಇದ್ದಿದ್ದು ಸ್ಟೀಲ್ದು ಗ್ಯಾಸ್, ಸ್ಟವ್ ಇದ್ದಿದ್ದು. ಸೊ ಇವತ್ತು ಗ್ಲಾಸ್ ತೊಗೋತಾರೋದ್ರಿಂದ ಹೆಂಗೆ ನೋಡ್ಕೋತೀವಿ ಏನು ಸ್ವಂತ ಮನೆ ಆದ್ಮೇಲೆ ಮತ್ತೆ ಅಪ್ಗ್ರೇಡ್ ಮಾಡ್ಬೋದು ಅಂತೆಲ್ಲ ನನಗೆ ಫುಲ್ ಕನ್ವಿನ್ಸ್ ಮಾಡ್ಬಿಟ್ಟು ಹೇಳಿದ್ರು. ಆಂಟಿನೂ ಚೆನ್ನಾಗಿ ಅಡುಗೆ ಮಾಡ್ಕೊಡ್ತಾರೆ ಅಂತ. ಅದಕ್ಕೆ ಕೇಳಿದೆ ಇಷ್ಟು ದಿನ ಚೆನ್ನಾಗಿ ಮಾಡ್ತಿರ್ಲಿಲ್ವಾ ಅಂತ. ಅಪ್ಪ ಆಗಾಡ್ತವ್ರೆ, ಏನಪ್ಪಜ್ಜಿ ಇಷ್ಟು ದಿನ ಚೆನ್ನಾಗಿ ಮಾಡ್ತಿರ್ಲಿಲ್ವಾ? ಹೆಂಡ್ತಿ ಅಲ್ವಾ, ಏನು ಹೇಳಂಗಿಲ್ಲ. ಆಮೇಲೆ ಮನೆಗೆ ಒಂದ್ಮೇಲೆ ಕ್ಲಾಸ್ ತಗೊಬಿಡ್ತಾರೆ. ಅದಕ್ಕೆ ಅಪ್ಪ ನಮ್ಮಪ್ಪ ತುಂಬಾ ಯೋಚನೆ ಮಾಡಿ ಮಾತಾಡ್ತವ್ರೆ. ನಮ್ಮ ಬ್ರೋ ಕೂಡ ಹೇಳಿದ್ರು ನೋಡಿ ತಗೋತೀರಾ ಅಂತ ಹೇಳ್ಬಿಟ್ಟು. ಪಾಪ 500 ರೂಪಾಯಿ ಎಕ್ಸ್ಟ್ರಾ ಕಮ್ಮಿ ಮಾಡಿದ್ರು ನನಗೆ. ಆ್ಯಂಡ್ ಈ ಥರ ದೊಡ್ಡ ಟಿವಿನೂ ತಗೋಬೇಕು ನಮ್ಮ ಮನೆಗೆ. ಈ ಥರದ್ದು ಒಂದಿನ ತಗೋಣ ಅಂತ ಇದ್ರಲ್ಲಿ ಕುತ್ಕೊಂಡು ನಮ್ಮ ಅಪ್ಪ ಅಮ್ಮ ಟಿವಿ ನೋಡ್ತಿದ್ರೆ ಹೆಂಗಿರುತ್ತೆ. ಸೊ ನಮ್ಮನೆ ಇರೋದು ಪರವಾಗಿಲ್ಲ, ಎಷ್ಟು ದೊಡ್ಡದಿಲ್ಲ. ಸೊ ಒಂದೊಂದಾಗಿ ಅಪ್ಡೇಟ್ ಮಾಡೋಣ ಗೈಸ್. ಇದೆ ಅಂತೆ ಬಾಕ್ಸ್ ಪೀಸು, ಸೂಪರ್ ಸೇವ್ ಆಫರ್ ಅಂತ ಹಾಕೋರು ನೋಡಿ. ಐ ಆಮ್ ವೆರಿ ಎಕ್ಸೈಟೆಡ್. ನಮ್ಮ ಅಮ್ಮನ ರಿಯಾಕ್ಷನ್ ನೋಡೋಕ್ಕೆ. ನಮ್ಮ ಅಮ್ಮನೇನೋ ರಿಯಾಕ್ಷನ್ ಬರಲಿಲ್ಲ ಅಂದರೆ ಭಾರಿ ಬೇಜಾರಾಗ್ಬಿಡುತ್ತೆ ನನಗೆ. ಆಂಟಿಗೆಲ್ಲ ಓಪನ್ ಮಾಡಿಸಿ, ಅಮ್ಮನೇ ಓಪನ್ ಮಾಡೋದು, ಬಿಕಾಸ್ ಅಮ್ಮಂದೇ ಗಿಫ್ಟ್ ಅದು. ಸೊ ಐ ಹೋಪ್ ಅಮ್ಮಂಗೆ ಇಷ್ಟ ಆಗುತ್ತೆ ಅಂತ. ಗೈಸ್ ನಾನು ಇವಾಗ ಈ ಟಿ ವಿ ಇದಲ್ಲ, ಆ ಟಿ ವಿ ನೋಡ್ಕೊಂಡಿದ್ದೆ. ನನಗೆ ಫೋನ್ ಯಾಕೆ ಸಣ್ಣಗಿದೆ ಅಂತ ಫೀಲ್ ಆಗ್ತಿದೆ, ಬಿಕಾಸ್ ಟಿ ವಿ ನೋಡಿ. ಸೊ ಒಂದು ದಿನ ಈ 2,50,000 ಟಿ ವಿ ಏನಿದೆ ಅದನ್ನು ತಗೋತೀನಿ ಗೈಸ್. ಇದು ನನಗೆ ನಾನು ಮಾಡ್ಕೋತಿರುವಂಥ ಪ್ರಾಮಿಸ್. ಏನು ಮಾಡಿದಾರೆ ಗೊತ್ತಾ, ನಮ್ದು ಈ ಬ್ಯಾಗ್ ಎಲ್ಲ ಇತ್ತಲ್ಲ, ಬರತ್ ಮಾತ್ರ ಅಲ್ಲ ಎಲ್ಲರೂ ಸೇರಿಸಿ, ನಾನು ಅಪ್ಪ ಎಲ್ಲ ಸೇರಿಸಿ ಬ್ಯಾಗ್ನ ಅಲ್ಲೇ ಬಿಟ್ಬಿಟ್ಟು ಬರ್ತಾ ಇದ್ದೀವಿ. ಸೊ ಆಮೇಲೆ ಇಲ್ಲಿ ಶಾಪಲ್ಲಿರೋರಿಗೆಲ್ಲ ತಿನ್ನಿ ಆಗೋದು, ತಿನ್ನೋದಕ್ಕೆ ಅಷ್ಟೇ, ಇನ್ನೇನಿಲ್ಲ. ಏನಪ್ಪ ಇಲ್ಲಿಗೆ ಮತ್ತೆ ಕೊಡಿಸ್ಬೇಕಾಗೋದು. ಫೈನಲಿ ಮನೆ ಹತ್ರ ರೀಚ್ ಆಗಾಯಿತು. ಆ್ಯಂಡ್ ಇಲ್ಲಿ ಗಿಫ್ಟ್ ರ್ಯಾಪಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅವರು ಗಿಫ್ಟ್ ರ್ಯಾಪಿಂಗ್ ಮಾಡೋಕ್ಕಾಗಲ್ಲ ಅಂತವ್ರೆ. ಇಲ್ಲಿ ಯಾವಾಗ ಬಂದರೂ ಇದೇ ಕತೆ, ಯಾವಾಗಲೂ ಮಾಡ್ಕೊಡಲ್ಲ. ಇನ್ನೇನು ಬಿಸ್ನೆಸ್ ಹಾಕೊಂಡಿದ್ರು ಅದು ಗೊತ್ತಿಲ್ಲ. ಇವಾಗ ಬೇರೆಯವ್ರು ಚೆಕ್ ಮಾಡಬೇಕು. ಇದೊಂದೇ ಮನೆ ಹತ್ರ ಇದ್ದಿದ್ದು ಗೈಸ್. ಇದು ಕೂಡ ಗಿಫ್ಟ್ ರ್ಯಾಪ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಇಲ್ಲೂ ಕೂಡ. ಸೊ ಹಾಗಾಗಿ ಏನೂ ಮಾಡೋಂಗಿಲ್ಲ, ಅಮ್ಮಂಗೆ ಹಂಗೆ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಕೊಡಬೇಕು. ಸ್ವಲ್ಪ ಸೀಕ್ರೆಟ್ ಇರಲಿ ಅಂದ್ಕೊಂಡೆ, ಬಟ್ ನಾನು ಲೈಫಲ್ಲಿ ನಾನೇನು ಸೀಕ್ರೆಟಾಗಿ ಮಾಡೋಕ್ಕೆ ಆಗಲ್ಲ ಅನ್ಸುತ್ತೆ. ಪ್ಲೀಸ್ ನಮಗೆ ಯಾರೂ ಪ್ಯಾಕ್ ಮಾಡಿಕೊಡ್ಲಿಲ್ಲ ಪಾಪ. ನೋಡಿ ಬರತ್ ಬೇಡ ಅಂದ್ರೆ ಎತ್ಕೊಂಡ್ಬರ್ತಾ ಇದ್ದಾರೆ. ಆ್ಯಂಡ್ ಸೊ ಹಾಗಾಗಿ ನಾವು ಪ್ಯಾಕಿಂಗ್ ಕವರನ್ನು ತೊಗೊಂಡ್ಬಿಟ್ವಿ. ಅವ್ರು ಮಾಡಲ್ಲ ಅಂದರೆ ನಾವೇ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು.
ಸೊ 6 ಕವರ್ ತಂದಿರೋದು, ಅದು ಸಾಕಾಗುತ್ತೋ ಇಲ್ವೋ ಏನು ಅಂತ ನೋಡಬೇಕು. ಅಮ್ಮ ಬರೋಷ್ಟರಲ್ಲಿ ಪ್ಯಾಕ್ ಮಾಡಿಬಿಡೋಣ ಗೈಸ್. ಇವಾಗ ಗಿಫ್ಟ್ ರ್ಯಾಪಿಂಗ್ ಮಾಡ್ತಾ ಇದ್ದೀನಿ. ಅದು ನನ್ನ ಫೇವ್ರೆಟ್ ಪಿಂಕ್ ಕಲರ್ ಕವರ್ ತಂದಿರೋದು. ಹಿಂಗೆ ಪೂರ ರ್ಯಾಪ್ ಮಾಡೋಣ. ಅಮ್ಮ ಎಲ್ಲಿತ್ತಂತ ಬಜ್ಜಿ ಕೇಳಿಲ್ವಾ? ಕೇಳ್ರಿ. ಆಮೇಲೆ ಸಡನ್ನಾಗಿ ಬಂದ್ಗಿಂದ ಆಮೇಲೆ ಪ್ಯಾಕಿಂಗ್ ಮಾಡಬೇಕಾದ್ರೆ ಪೋಕೋನು ನೋಡ್ತಾಳೆ ಏನು ಮಾಡ್ತಾರೆ ಇವ್ರು, ನನಗೆ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು. ಎಲ್ಲಿದ್ದೀರಮ್ಮ ಬರೋದು? ಓಡ್ರಿ ಅತ್ಲಿಗೆ. ಸರಿ ಸರಿ ಆಯ್ತು, ಮುಗಿಸ್ಕೊಂಡ್ ಬೇಗ ಬರ್ರಿ. ಅಲ್ಲ ಬರ್ರಿ ಅಂತ ಹೇಳಿದ್ದು, ವಿಡಿಯೋ ಮಾಡ್ಬೇಕಿತ್ತು ಅದಕ್ಕೆ ಬರ್ರಿ ಅಂತ. ಸರಿ ಆಯ್ತು ಸರಿ ಆಯ್ತು ಗೈಸ್. ಇನ್ನು ಅಮ್ಮ ಮಾಲಲ್ಲೇ ಇರೋದ್ರಿಂದ ಏನಿಲ್ಲ ಅಂತಂದ್ರೂ ಮನೆಗೆ ಬರೋಕ್ಕೆ 30 ಮಿನಿಟ್ಸ್ ಅಂತೂ ಬೇಕೇ ಬೇಕು ಆಯಿತಾ. ಸೊ ಅವ್ರು ಇನ್ನೂ ಹೊರಡ್ತಿಲ್ಲ ಅಂತಂದ್ರೆ ಒಂದು 45 ಮಿನಿಟ್ಸ್ ಆಗುತ್ತೆ. ಸೊ ಆರಾಮಾಗಿ ಪ್ಯಾಕ್ ಮಾಡ್ಬೋದು, ಟೆನ್ಷನ್ ಏನಿಲ್ಲ. ಏನಪ್ಪ ಅದನ್ನು ಮಾಡುವ. ನಮ್ಮ ಮೇಡಮ್ ಅವರು ಎಷ್ಟು ಕಷ್ಟಪಟ್ಟು ಪ್ಯಾಕ್ ಮಾಡ್ತಾರೆ ಅಂದರೆ, ಲೈಫಲ್ಲಿ ನಾನು ಪ್ಯಾಕಿಂಗ್ ಎಲ್ಲ ಮಾಡಿರೋ ತಾನೆ, ಎಲ್ಲ ದುಡ್ಡು ಕೊಟ್ಬಿಟ್ಟು ಮಾಡಿಸ್ತಿದ್ವಲ್ಲ ಅದನ್ನಪ್ಪಾಜಿ ಎಲ್ಲ ಆರಾಮಾಗಿ ಆಗೋಗ್ಬೋದು. ಈಗ ಅವ್ರು ಶಾಪ್ ಇಟ್ಕೊಳ್ಬೋದು ವೇಸ್ಟು, ಇದನ್ನೆಲ್ಲ ಮಾಡಲ್ಲ ಅಂತಾರೆ. ಜಾಸ್ತಿ ತೊಗೊಳ್ಳಿಲ್ಲ ಅಪ್ಪಾಜಿ, ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡಿದ್ರೆ ಆಗೋಯ್ತು. ಅದು ಯಾಕಂಗೆ ಮಾಡ್ತಾರಪ್ಪ, ಬಿಸ್ನೆಸ್ನ ಯಾಕೆ ಲಾಸ್ ಮಾಡ್ಕೋತಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಗೈಸ್. ಇದಕ್ಕೆ ಟೋಟಲಿ 6 ಕವರ್ನ ತೊಗೊಂಡಿದ್ವಿ. ಸೊ ಆಲ್ಮೋಸ್ಟ್ 6 ಖಾಲಿ ಆಗೋ ಥರ ಆಗಿದೆ. ಎಷ್ಟು ದೊಡ್ಡದು ಅಂದರೆ ಇಟ್ ಇಸ್ ಟೇಕಿಂಗ್ ಅ ಲಾಟ್ ಆಫ್ ಟೈಮ್ ಟು ಪ್ಯಾಕ್. ಅಷ್ಟು ದೊಡ್ಡದಾಗಿದೆ ಇದು ಪ್ಯಾಕ್ ಮಾಡೋದಕ್ಕೆ. ಇನ್ನು ಈ ಸೈಡೆಲ್ಲ ಪ್ಯಾಕ್ ಮಾಡಬೇಕು ಆ್ಯಂಡ್ ಈ ಸೈಡ್ ಸ್ವಲ್ಪ ಉಳ್ಕೊಂಡಿದೆ, ಇಲ್ಲಿಗೆ ಪ್ಯಾಚ್ ವರ್ಕ್ ಮಾಡ್ತೀವಿ. ಇದನ್ನು ಪ್ಯಾಕ್ ಮಾಡೋ ಅಷ್ಟರಲ್ಲಿ ನಮ್ಮ ಪೇಷನ್ಸೇ ಮುಗ್ದೋಗ್ತಿದೆ. ಬಿಕಾಸ್ ಎಷ್ಟು ಟೇಪ್ ಹಾಕ್ತಿದ್ದೀವಿ ಅಂತಂದರೆ ಟೇಪ್ ಹಾಕೋದು ಮುಗಿಯತಾನೆ ಇಲ್ಲ. ಫೈನಲಿ ನಮ್ಮ ಡೈನಿಂಗ್ ಟೇಬಲ್ ಏನಿದೆ ಅದ್ರದ್ದು ಮುಕ್ಕಾಲು ಭಾಗ ತುಂಬುವಷ್ಟು ದೊಡ್ಡದಾಗಿದೆ ಇದು. ಫೈನಲಿ ಪ್ಯಾಕಿಂಗ್ ಆಯಿತು. ನನಗೆ ಅಪ್ಪ ಮತ್ತು ಭರತ್ ಇಬ್ಬರು ತುಂಬ ಹೆಲ್ಪ್ ಮಾಡಿದ್ದಾರೆ ಅದನ್ನು ಪ್ಯಾಕ್ ಮಾಡೋದಕ್ಕೆ. 500 ರೂಪಾಯಿ ಅಂತ ಅಷ್ಟೇ ತಾನೆ ಬರುತ್ತೆ, ಕೊಡೋಣ ತಗೊಳ್ಳಿ. ನಿಜವಾಗ್ಲೂ ಬೇಕಾ? ನಿಜವಾಗ್ಲೂ ಬೇಕಂತ ಕೊಡ್ತೀನಿ. ಸಾಂಬಾರು ಬಿಸಿಗೆ ಇಟ್ಟಿದ್ದೆ ನೋಡಿ, ಹೋಗ್ತಾ ಇದೆ ಸಾಂಬಾರು. ಭರತ್ ಹೊಡ್ತಾರೆ ಇವಾಗ. ಸೊ ಹಾಗಾಗಿ ಅವರು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಚಪಾತಿನ ತಿಂದಿದ್ದು. ಸೊ ಹಾಗಾಗಿ ಇವಾಗ ಅನ್ನ ಸಾಂಬಾರು ಹಾಕ್ಕೊಟ್ಟು ಅವ್ರು ತಿಂದ್ಮೇಲೆ ಮನೆ ಕಳಿಸೋದು. ಭರತ್ ಇವಾಗ ಅಮ್ಮ ಬರೋ ತನಕ ಇರ್ತೀರಾ ಅಥವಾ ಹೋಗ್ತೀರಾ ಹಿಂಗೆ? ಆಂಟಿ ಫೋನ್ ಮಾಡಿ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಅಂದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಟಾಟಾ ಬೈ ಬೈ ಲೆಟ್ ಹರ್ ಸಿ ಯು. ನಮ್ಮ ಅಮ್ಮಂಗೆ 2 ಆಪ್ಷನ್ ಕೊಡ್ತೀನಿ ಆಯ್ತಾ. ಒಂದು 1,000 ರೂಪಾಯಿ ಬೇಕಾ ಅಥವಾ ಗಿಫ್ಟ್ ಬೇಕಾ ಅಂತ ಹೇಳ್ಬಿಟ್ಟು. ಸೊ ಅಮ್ಮ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ನೋಡ್ತೀನಿ. ನೀವಾಗಿದ್ದು ಯಾವ್ದು ಸೆಲೆಕ್ಟ್ ಮಾಡ್ತಿದ್ರಪ್ಪಾಜಿ? ಗಿಫ್ಟೇ. ಅಮ್ಮ ಬರೋದಾಗ ವೆಯ್ಟ್ ಮಾಡೋಣ. ಐ ಆಮ್ ವೆರಿ ಎಕ್ಸೈಟೆಡ್ ಯಾವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು. ಅವ್ರು ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು ಅನ್ಸುತ್ತೆ. ನೀವು ಬರೋದು ಎಷ್ಟೊತ್ತಾಗುತ್ತಮ್ಮ? ನೀವು ನಾಳೆ ಬರ್ತೀರಾ? ನಾನೇ ಅನ್ಕೋಬಿಟ್ಟೆ ಮಂತ್ರಿ ಮಲ್ಕೋತೀರಾ ಅಂತ. ಗೈಸ್ ಬರೋದಕ್ಕೆ ಹಸುವಾಗ್ಬಿಟ್ಟಿದೆ ನೋಡಿ, ಊಟ ತಿಂತಾ ಇದ್ದಾರೆ. ಹೆಂಗಿದೆ ಭರತ್ ಸಾಂಬಾರು? ಯಾರಿದು? ನಾನು ಇದು ಉಲ್ಟಾ ತೋರಿಸಿದ್ರೆ ಯಾರು ಅಂತ ಹೆಂಗೆ ಗೊತ್ತಾಗುತ್ತೆ? ಫೋನ್ ನೋಡಿಲಿ ಇವ್ರ ಜೊತೆ ಆಟ ಆಡ್ತಾ ಇದೆ. ಸೊ ಇವತ್ತೇನೇನು ಸ್ನ್ಯಾಕ್ಸ್ ತಂದಿದ್ವಿ ಅದನ್ನ ನಾವು ಕಾರಲ್ಲೇ ಬೋಣಿಗೆ ಮಾಡಿದ್ವಿ. ಈಗ ಎನಿವೇಸ್ ಹಾಕ್ಲಾ? ಬೋಣಿಗೆ ಬೇಡ ನಂಗೆ, ಚೂರು ತಿನ್ನಿ. ನಿಜವೂ ತಿನ್ನೋದು ಬಂದ ನೀವು? ಅಷ್ಟು ತಿನ್ನಿ ಸಾಕು. ಇದು ಗೈಸ್ ಈ ಪನ್ನೀರ್ ಏನಿದೆ ಇದನ್ನ ಫ್ರಿಡ್ಜಲ್ಲಿ ಇಟ್ಟಿದ್ವಿ. ಇದು ನೋಡಿ ಹೆಂಗ್ ಉತ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಬಟನ್ ಸಣ ನೀರಾಯ್ತು ಒಂದು ಪಿನ್ನಲ್ಲಿ ಚುಸ್ಲಾ? ಸ್ವಿಚ್ ನೋಡಿ. ನೀವು ಊಟ ಮಾಡ್ಬಿಡಿ, ಆಮೇಲೆ ಚುಸೋಣ. ಆಮೇಲೆ ಎಲ್ಲ ಕಡೆ ಆರ್ಬಿಟ್ರೆ ಕಷ್ಟ. ಅದು ಏನಪ್ಪ ಕಾಫಿ ಕೊಡ್ರಿಲ್ವಾ? ಹಾಂ ಮಾಡ್ರಿ. ನಂಗೆ ಬೇಡ ಅಂಕಲ್. ಬಾದಾಮಿ ಚೆನ್ನಾಗಿರುತ್ತೆ ಬರತ್. ಫೈನಲಿ ಬರತ್ತು ಹೊಡ್ತಾ ಇದ್ದಾರೆ. ಮತ್ತೆ ಸಿಗೋದು ಯಾವಾಗ? ಊರಿಗೆ ಹೋಗಿ ಬಂದ್ಮೇಲೆ ತಾನೆ. ಹಾಗಾದರೆ ಬರತ್ತು ನನಗೆ ಆಲ್ಮೋಸ್ಟ್ 1 2 3 4 5 ಡೇಸ್ ಸಿಗಲ್ಲ ಗೈಸ್. ಸೊ 5 ಡೇಸು ನೋಡ್ತೀನಿ ನಾಳೆ ವಿಡಿಯೋ. ಸರಿ ಆಯಿತು, ನೋಡಿ ಬಾಯ್ 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 ಬಾಯ್, ಟೇಕ್ ಕೇರ್. ಸೊ ಗೈಸ್ ಇವಾಗ ಅಮ್ಮ ಬಂದರು, ನೋಡೋಣ ಅವ್ರಿಗೆ ರಿಯಾಕ್ಷನ್ ಏನಿರುತ್ತೆ ಅಂತ ಹೇಳ್ಬಿಟ್ಟು. ಏನಿರ್ಬೋದು ಹೇಳ್ರಿ ನೀವ್ಯಾರು ಏನಿರ್ಬೋದು ಅಂತ. ಒಳ್ಳೆ ಪ್ಯಾಕ್ ಆಗಿದೆಯಲ್ಲ.
ನಿನ್ನ ಡ್ರೆಸ್ಸಾ ನಾನೇ ಪ್ಯಾಕ್ ಮಾಡಿರೋದು. ನೀನೇ ಮಾಡಿರಲ್ಲ. ನಾನು ಅಪ್ಪ ಬರೋ ಸೇರ್ಕೊಂಡು ಮಾಡಿರೋದು. ಅಯ್ಯೋ ಸಾರಿ ಕೊಡೋಕ್ಕೆ ಯಾರಿಗೆ ಕೊಡಕ್ಕೆ? ನಿಮಗೆ ಕೊಡೋಕ್ಕೇನೆ. ಓಹೋ ನನಗೆ ಕೊಡೋ ಅಂಥದ್ದೇನೀಗ ಅಷ್ಟು ದೊಡ್ಡದ್ರಲ್ಲಿ ಮೋಪ ಫಸ್ಟ್ ತೊಳೆದಿರೋದು. ಟ್ರೈ ಮಾಡಿ, ಓಪನ್ ಮಾಡಿರಿ. ಈಗ ಅದಕ್ಕಿಂತ ಮುಂಚೆ ಒಂದು ಕ್ವೆಶನ್ ಇದೆ ನನ್ನ ಹತ್ರ ಇವಾಗ ಇಲ್ಲಿ 1,000 ಇದೆ. 1,000 ರೂಪಾಯಿ ಬೇಕಾ ನಿಮಗೆ ಅಥವಾ ಗಿಫ್ಟ್ ಬೇಕಾ? ನಂಗೆ ಗಿಫ್ಟೇ ಸಾಕು. ಗಿಫ್ಟ್ ಸಾಕಾ? ಹಂಗಾರೆ ಓಪನ್ ಮಾಡಿರಿ. 1,000 ರೂಪಾಯಿ ದುಡ್ಡೇನು ಇದೇನು ಹಿಂಗೆಲ್ಲ ತರಿಸಿದ್ದೀಯ? ಇದು ಇವತ್ತು ಅಪ್ಪಾಜಿಗೆ ತಿನ್ನಕ್ಕೆ ಅಂತ ತಗೊಂಡಿದ್ದು, ಅಲ್ಲಿ ಹೋಗಿದ್ವಲ್ಲ. ಏನಿರ್ಬೋದು ಅನ್ನಿಸ್ತದೆ? ನನಗೆ ಇದ್ರಲ್ಲಿ ಕೊಡುವಂಥದ್ದು ಎಂಥದ್ದು ಅಂತ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಕುಕ್ಕರು ಇದು ಸ್ಟವ್ ಅಂದಿಲ್ಲ ಅಗಲ ಇದು ನೋಡು ಐಡಿಯಾ ಆಯಿತು. ಕಳ್ಳರು ಹೇಳೇ ಇರಲಿಲ್ಲ ಬುಕ್ ಮಾಡಿದ್ದಲ್ಲ, ಹೋಗಿ ತಗೊಬಂದಿದ್ದು. ಇದೊಂದು ಪ್ಯಾಕ್ ಬೇರೆ ಮಾಡಿಟ್ಟಿರೋದು ಹೇಳು ಗೊತ್ತಿಲ್ಲ ಅಂತ. ನಿಮ್ಮಪ್ಪ ಮುಂಚೆ ಅಂತ ಟಯರ್ಡ್ ಆಗಿತ್ತು, ಅದಕ್ಕೆ ಹೋಗಿ ಮಲ್ಕೊಂಡಿದ್ದೆ. ಟ್ಯಾಬ್ಲೆಟ್ ಬೇರೆ ತಗೊಳತ್ತಲ್ಲ. ಅದೇನು ತೆಗಿಯೋದಿಲ್ಲ. ಒಂದು ನಿಮಿಷ ಇರ್ರಿ, ನಾನು ತೆಕ್ಕೊಳ್ಳಾ? ನಮ್ಮಮ್ಮ ಗೋಳಾಡ್ತಿದ್ರು ತೆಗಿಯೋದಕ್ಕೆ, ಹಾಗಾಗಿ ನಾನೇ ತೆಗ್ದೆ. ಸೊ ನಮ್ಮಮ್ಮಂಗೆ ಗೊತ್ತಿರಲಿಲ್ಲ ಎಷ್ಟರದ್ದು ಏನು ಎತ್ತ ಅಂತ. ಸೊ ಇವಾಗ ಅವರೇ ಅದು. ಒಂದು ನಿಮಿಷ ರೀ, ನೈಫ್ ಇದೆಲ್ಲ ಎತ್ಕೋತೀನಿ. ಈ ಥರದ್ದು ಅಲ್ಲ 4ರದ್ದು ಸಖತ್ ದೊಡ್ಡದು ದೊಡ್ಡ ಮೇಲೆ ಚಿಕ್ಕದು. ಓಕೆನಾ ನಿಮಗೆ? ಹ್ಯಾಪಿನಾ? ಅದು ಸಖತ್ ರೊಟ್ಟಿನೂ ಅದರಲ್ಲೇ ಮಾಡ್ಬೋದು. ಇಷ್ಟ ಆಯ್ತಾ? ಸೂಪರ್ ಐತಿ ಗೈಸ್. ನಮ್ಮಮ್ಮ ಇವತ್ತು ಮನೆಗೆ ಬಂದಿರೋದು ಆಲ್ಮೋಸ್ಟ್ 10:30 10:45 ಆಗಿದೆ. ಬಿಕಾಸ್ ಶಾಪಲ್ಲಿ ಇನ್ನೂ ಶಾಪಲ್ಲಿ ಸ್ಟಾಫ್ ಇದ್ರು ಅಂತ ಹೇಳ್ಬಿಟ್ಟು. ಸೊ ನಮ್ಮಮ್ಮ ನೋಡಿ ಎಷ್ಟು ಡೆಡಿಕೇಶನ್ ಕೊಟ್ಬಿಟ್ಟು ನನ್ನ ಶಾಪಲ್ಲಿ ಅವರೆಲ್ಲ ನೋಡ್ಕೋತಾರೆ. ಸೊ ಹಾಗಾಗಿ ಶಿ ಡಿಸರ್ವ್ಸ್ ದಿಸ್. ಏನಮ್ಮ, ಇನ್ಮೇಲೆ ಇದರಲ್ಲಿ ಇದು ಹಿಡ್ಕೊಳಕ್ಕೆ ಜಾಗ ಬೇಕು ನಿಮಗೆ ಇವಾಗ ಕಿಚನಲ್ಲಿ. ಹೋಪ್ಫುಲಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ನಾಳೆ ಇದನ್ನ ಇಡೋಣ ಗೈಸ್, ಇಟ್ಬಿಟ್ಟು ನೋಡೋಣ ಬೆಳಗ್ಗೆ ಎದ್ಬಿಟ್ಟಿನಮ್ಮ. ಖುಷಿ ಆಯ್ತಾ? ಏನು ಅನ್ನಿಸ್ತು? 1,000ಕ್ಕಿಂತ ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದು ವರ್ತ್ ಅನ್ನಿಸ್ತಾ? ಇಷ್ಟು ತೊಳ್ಬಿಟ್ಟು 1,000 ಯಾರು ಸೆಲೆಕ್ಟ್ ಮಾಡ್ಕೊತಾರೆ? ಚಟ್ನಿ ಗೈಸ್, ಐ ಹೋಪ್ ಮೈ ಮಾಮ್ ಈಸ್ ಹ್ಯಾಪಿ ಆ್ಯಂಡ್ ಖುಷಿ ಆಯ್ತಲ್ಲಮ್ಮ ನಿಮಗೆ? ನಮ್ಮ ಕೈಲಿ ಎಡ್ದಿದ್ದೆವು ಅಲ್ಲಿ ಊರಲ್ಲಿ. ಅಲ್ಲಿ ಟಿ ವಿ ಎಲ್ಲ ಹೆಂಗಿತ್ತು ಗೊತ್ತಾ? ಅದಕ್ಕೆ ಅಪ್ಪಾಜಿನ ಕರ್ಕೊಂಡೋಗಿದ್ದೆ. ಅಪ್ಪಾಜಿಗೆ ಹೇಳಿದ್ದೆ ಹೇಳ್ಬೇಡ್ರಿ ಅಮ್ಮಂಗೆ ಅಂತ. ಇದು ಓಕೆನಾ? ನನಗೆಲ್ಲೂ ಸೌಂಡ್ ಕೇಳಿಸ್ದಂಗೆ ಆಗ್ತಿತ್ತು, ಎಲ್ಲ ಒಯ್ದಾರೆ ಅಂತ. ಕಸ್ಟಮರ್ ಇದ್ರಾಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಇದೇನಾ ಖಾರ ಬೇಕಾಗಿರೋದು? ಬೇರೆನಲ್ವಲ್ಲ? ಕ್ಲೋಸ್ ಮಾಡಲಾ? ತುಪ್ಪ ಬೇಕಾ? ಬೇಡ. ಈ ಖಾರ ಏನಿದೆ ಇದು ನಮ್ಮಮ್ಮ ಮಾಡಿದ್ದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಏನು ಚಿಲ್ಲಿ ಎಲ್ಲ ಹಾಕಿ ಮಾಡಿರೋದಲ್ವಾ, ಸಕ್ಕತ್ ಆಸೆ ಪಟ್ಟು ತಿಂದ್ಬಿಡ್ತೀನಿ. ತಿಂದ್ಮೇಲೆ ನನಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗ್ಬಿಡುತ್ತೆ. ಖಾರ ಜಾಸ್ತಿ ಆಯ್ತು. ಸ್ವಲ್ಪ ಮೆಣಸಿನ್ಕಾಯಿ ಕಡಿಮೆ ಹಾಕಿರ್ತಾರೆ. ಬಟ್ ಖಾರ ಕಮ್ಮಿ ಇದ್ರೂ ಚೆನ್ನಾಗಿರ್ತಿತ್ತು ಅನಿಸ್ತಿಲ್ಲ. ಟೇಸ್ಟ್ ಬರಲ್ಲ ಅನ್ಸುತ್ತೆ. ಅದು ಕರೆಕ್ಟಾಗಿ ಖಾರ ಅದಕ್ಕೆ ಅವಳಿಗೊಂದು ಬಾಕ್ಸ್ ಕೊಟ್ಕೊಳ್ತಿದೆ. ಚೆನ್ನಾಗೈತೆ, ಸಕ್ಕತ್ತಾಗಿದೆ. ಸೊ ಹಾಗಾಗಿ ನಾನು ಅಮ್ಮ ಬರಲಿ ಅಂತಲೇ ವೆಯ್ಟ್ ಮಾಡ್ಕೊಂಡಿದ್ದೆ. ಬಟ್ ಚೇಂಜ್ ಮಾಡ್ದೇ. ಐ ವಾಸ್ ವೆರಿ ಎಕ್ಸೈಟೆಡ್ ನಮ್ಮ ಅಮ್ಮನ ರಿಯಾಕ್ಷನ್ ಏನಿರುತ್ತೆ ಅಂತ ಹೇಳ್ಬಿಟ್ಟು. ಎನಿವೇಸ್, ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಸೊ ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. 100 ಸಾರಿ ಹೇಳಿದರು ನಾ ಆಸೆ